ಓಕೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯೂಟೋರಿಯಲ್ಸ್ ಒನ್ಸ್ ಅಗೇನ್. ಸೊ ಈಗಾಗಲೇ ಥಂಬ್ನೇಲ್ ಅನ್ನು ಅಬ್ಸರ್ವ್ ಮಾಡಿರ್ತೀರಿ. ನಾನು ಏನ್ ಮಾಡ್ತಾ ಇದ್ದೀನಿ, 1 ಮಾರ್ಕ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ನೋಡ್ತಾ ಇದ್ದೀವಿ. 1 ಮಾರ್ಕ್ ಕ್ವಶನ್ಸ್ ಗಳನ್ನ ಮಾಡಬೇಕಾದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಹೇಳಿದ್ದೀನಿ ನಿಮಗೆ, 1 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನೀವೇನೂ ಮಾಡಬೇಕಾಗಿಲ್ಲ. ಜಸ್ಟ್ ಗೋ ಫಾರ್ 3 ಮಾಡಲ್ ಕ್ವಶನ್ ಪೇಪರ್ಸ್ ಅಂಡ್ 3 ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್. ಅದ್ರ ಒಳಗಡೆ ಬರುವಂತ 1 ಮಾರ್ಕ್ ಕ್ವಶನ್ಸ್ ಗಳನ್ನ ಸ್ಟಡಿ ಮಾಡ್ರಿ. 100% ಅದು ಸಾಕಾಗ್ತದೆ ನಿಮಗೆ. 15+ ಮಾರ್ಕ್ಸ್ 20 ಕ್ವಶನ್ಸ್ ಬರ್ತದೆ 1 ಮಾರ್ಕ್ ಕ್ಯಾಟಗರಿಯಲ್ಲಿ. 5 ಮಲ್ಟಿಪಲ್, 5 ಮ್ಯಾಚ್ ದಿ ಫಾಲೋವಿಂಗ್, 5 ಫಿಲ್ ಇನ್ ದ ಬ್ಲಾಂಕ್ಸ್ ಅಂಡ್ 5 ಒನ್ ವರ್ಡ್ ಆನ್ಸರ್ಸ್. 20 ಕ್ವಶನ್ಗಳಲ್ಲಿ 15 ಪ್ಲಸ್ 100% ಇವೇ ಕ್ವಶನ್ಗಳು ರಿಪೀಟ್ ಆಗುವಂತ ಎಲ್ಲಾ ಸಾಧ್ಯತೆ ಅದ. ಹಾಗಾಗಿ ನಾನು ಫಸ್ಟ್ ಏನ್ ಮಾಡ್ತಾ ಇದ್ದೀನಿ, ಈ ಮಾಡಲ್ ಕ್ವಶನ್ ಪೇಪರ್ 1 ತಗೊಂಡ್ ಬರ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ನೀವು ಸ್ಕ್ರೀನ್ ಮೇಲೆ ನಿಮ್ಮ ಖಾಂತಾನೂ ಇರಬಹುದು. ಈಗ 25-26ನೇ ಸಾಲಿನ ದ್ವಿತೀಯ PUC ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಕರಿತೀವಿ. ಸೊ ಇದನ್ನ ನೋಡ್ತಾ ಇದೀವಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 1. ಓಕೆ, ಸೊ ಮೊದಲನೇ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ? ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ನೋಡೋದಾದ್ರೆ ಇಲ್ಲಿ ಆನ್ಸರ್ ಏನಾಗಿರ್ತದೆ? ಯೋಜಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ಸಹಕಾರ, ನಿಯಂತ್ರಿಸುವಿಕೆ. ನಿರ್ವಹಣೆಯಲ್ಲಿ 5 ಕಾರ್ಯಗಳು ಏನು 5 ಚಾಪ್ಟರ್ ಕಲ್ತಿರಿ ಅವ 5 ಕಾರ್ಯಗಳಲ್ಲಿ ಅದ್ರ ಯೋಜಿಸುವಿಕೆನೂ ಬರ್ತದ, ಸಿಬ್ಬಂದಿ ನಿರ್ವಹಣೆ ಬರ್ತದ, ನಿಯಂತ್ರಿಸುವಿಕೆ ಬರ್ತದ, ಆಮೇಲೆ ನಿರ್ದೇಶಿಸುವಿಕೆ ಬರ್ತದ. ಸೊ ಎಲ್ಲವೂ ಕೂಡ ಏನಪ್ಪಾ ಅಂದ್ರೆ 5 ಕಾರ್ಯಗಳಾಗಿರ್ತವೆ. ಸೊ ಆನ್ಸರ್ ಯಾವ್ದು ಇಲ್ಲಿಪ್ಪ ಅಂದ್ರೆ ಸಹಕಾರ. ಸಹಕಾರ ಅನ್ನೋದು ನಿರ್ವಹಣೆಯ ಯಾವುದೇ ಕಾರ್ಯಗಳಲ್ಲಿ ಬರದೇ ಇರುವಂತದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2, ಹೆನ್ರಿ ಫ್ಯೂಯಲ್ ರವರು ಏನಾಗಿದ್ರಪ್ಪ ಅಂದ್ರೆ ಮೈನಿಂಗ್ ಇಂಜಿನಿಯರ್ ಆಗಿದ್ರು. ಅದೇ ರೀತಿ ಹೆನ್ರಿ ಫ್ಯೂಯಲ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂದ್ರೆ FW ಟೇಲರ್ ಅವರ ಬಗ್ಗೆ ಕೂಡ ಕೇಳಬಹುದು. FW ಟೇಲರ್ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು. ಅವರು ಮೆಕ್ಯಾನಿಕಲ್, ಹೆನ್ರಿ ಫ್ಯೂಯಲ್ ರವರು ಮೈನಿಂಗ್ ಇಂಜಿನಿಯರ್. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆಯ ವಿಧವಲ್ಲ? ಉದ್ದೇಶಗಳು ಯೋಜನೆ, ಮುಂಗಡ ಪತ್ರವೂ ಕೂಡ ಒಂದು ಯೋಜನೆ, ನಿಯಮವೂ ಕೂಡ ಒಂದು ಯೋಜನೆ. ಸೊ ಆನ್ಸರ್ ಇಸ್ ಸಮನ್ವಯತೆ. ಸಮನ್ವಯತೆ ಅನ್ನೋದು ಏನಪ್ಪಾ ಅಂದ್ರೆ ಅದು ಯಾವುದೇ ಯೋಜನೆಯಲ್ಲಿ ಬರುವಂತದ್ದು ಅಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4, ಈ ಸಂಘಟನೆಯ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರ. ಒಂದನ್ನು ಬಹಳ ಚೆನ್ನಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ವಿದ್ಯಾರ್ಥಿಗಳೇ. ಅವರು ಇಲ್ಲಿ ಕೇಳ್ತಾ ಇರೋದು ಉತ್ಪನ್ನಗಳ ಆಧಾರದ ಮೇಲೆ. ಮತ್ತೆ ಯಾವಾಗಲೂ ಉತ್ಪನ್ನದ ಆಧಾರಗಳ ಮೇಲೆ ಅಂತ ಕೇಳಿದಾಗ ದ ಆನ್ಸರ್ ವಿಲ್ ಬಿ ವಿಭಾಗೀಯ ರಚನೆ. ಕಾರ್ಯಗಳ ಆಧಾರದ ಮೇಲೆ ಅಂತ ಬಂದಾಗ ಕಾರ್ಯಾತ್ಮಕ, ಉತ್ಪನ್ನಗಳ ವಿಭಾಗದ ಅಥವಾ ಉತ್ಪನ್ನಗಳ ಆಧಾರದ ಮೇಲೆ ಅಂತ ಬಂದಾಗ ವಿಭಾಗೀಯ ರಚನೆ. ಓಕೆ, ಸೊ ಆನ್ಸರ್ ಇಸ್ ವಿಭಾಗೀಯ ರಚನೆ. ಐದನೇದು ಒಂದು ಹಾಟ್ಸ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್ ಕ್ಯಾಟಗರಿಯಲ್ಲಿ ನೋಡ್ತೀವಿ. ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ಸಿಗೆ ಗ್ರಾಹಕರ ಅಗತ್ಯಗಳ ತೃಪ್ತಿಯ ಮೇಲಿರುವ ಗಮನವೇ ಕೀಲಿಕೈ. ಒಂದನ್ನ ನೀವು ತಲೆಗೆ ಇಟ್ಕೋಬೇಕು. ಇಲ್ಲಿ ನಮಗವರು ಬಹಳ ಚೆನ್ನಾಗಿ ಹಿಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾವುದರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಪ್ಪ ಅಂದ್ರೆ ಗ್ರಾಹಕರ ಅಗತ್ಯತೆಗಳ ತೃಪ್ತಿ, ಅಂದ್ರೆ ಗ್ರಾಹಕರ ತೃಪ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ರಾಹಕರ ತೃಪ್ತಿ ಯಾವಾಗ ಬರ್ತದ? ಹಳೆ ಕಾಲದಲ್ಲಿ ಗ್ರಾಹಕರ ತೃಪ್ತಿಯ ಉದ್ದೇಶ ಇರಲಿಲ್ಲ, ಲಾಭದ ಉದ್ದೇಶ ಇತ್ತು. ಈಗ ಆಧುನಿಕ ಮಾರಾಟ ತಂತ್ರಗಳನ್ನು ಬಳಸ್ತಾ ಇದೀವಿ. ಹಾಗಾಗಿ ಇದು ಬರೋದು ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ. ಮಾರುವಿಕೆ ಪರಿಕಲ್ಪನೆಯಲ್ಲಿ ಲಾಭ ಬರಬೇಕು. ಓಕೆ, ಉತ್ಪನ್ನದ ಪರಿಕಲ್ಪನೆಯಲ್ಲಿ ಕೇವಲ ಉತ್ಪನ್ನಗಳ ಬಗ್ಗೆ ಮಾತ್ರ ಚರ್ಚೆ ಆಗಬೇಕು. ಕೇವಲ ಉತ್ಪಾದನೆ ಮೇಲೆ ಮಾತ್ರ ಗಮನವಿತ್ತು. ಮಾರುವಿಕೆಯಲ್ಲಿ ಕೇವಲ ಮಾರಬೇಕು, ಲಾಭ ಗಳಿಸಬೇಕು. ಆದರೆ ಮಾರಾಟ ಪ್ರಕ್ರಿಯೆ ಹಾಗಿರ್ಲಿಲ್ಲ. ಮಾರಾಟ ಪ್ರಕ್ರಿಯಾ ಪರಿಕಲ್ಪನೆ ಏನದ, ಇದು ಗ್ರಾಹಕರನ್ನ ತೃಪ್ತಿಪಡಿಸುವಂತ ಉದ್ದೇಶದಿಂದ ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ಗೆ ಬರ್ತೀನಿ ಡೈರೆಕ್ಟ್ಲಿ. ಈ ತತ್ವವು ಪ್ರತಿಯೊಂದಕ್ಕೂ ಅದರ ಸ್ಥಳದಲ್ಲಿ ಇಡಬೇಕು. ಇದು ಯಾವ್ದಪ್ಪ ಅಂದ್ರೆ ಕ್ರಮ. ಇವಾಗ ಕ್ವಶನ್ಸ್ ಮಾಡ್ರಿ. ನಾಳೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಮೋಸ್ಟ್ಲಿ ಇದು ಲೇಟ್ ಮಾಡಿ ಅಪ್ಲೋಡ್ ಆಗ್ತಾ ಇದೆ 9:30. ಸೊ ಲಾಸ್ಟ್ ಮೂಮೆಂಟ್ ರಿವಿಷನ್ ಇಷ್ಟು ಮಾಡಿದ್ರು ನಾಳೆ ಪ್ರಿಪರೇಟರ್ದಾಗ 15+ ಮಾರ್ಕ್ಸ್ ನಿಮಗೆ ಸಿಗ್ತದೆ. ಓಕೆ, ಡ್ಯಾಶ್ ಅನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆ. ಒಂದು ಬಾರಿ ಅಂದಾಗ ಅದು ಏಕ ಬಳಕೆ ಆಗಿರ್ತದೆ. ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಒಂದರಿಂದ ಮತ್ತೊಂದು ಕಡೆ ಕಳಿಸ್ತಾ ಇದೀವಿ ಅಂದ್ರೆ ಅದು ಕಾರ್ಯ ಆವರ್ತನ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸಕ್ಕೆ ಕಳಿಸ್ತಾ ಇರೋದು. ವ್ಯವಹಾರ ಚಟುವಟಿಕೆ ನಡೆಸಲು ಬೇಕಾಗಿರುವ ಹಣವನ್ನ ವ್ಯವಹಾರದ ಹಣಕಾಸು. ಆನ್ಸರ್ ಅಲ್ಲೇ ಅದ, ಹಣ ವ್ಯವಹಾರದ ಹಣಕಾಸು. ಯಾವ್ದಕ್ ಬೇಕಾಗೈತಿ? ಹಣ. ವ್ಯವಹಾರ ನಡೆಸಲಿಕ್ಕೆ ಹಣ ಬೇಕಾಗೈತಿ, ಅದಕ್ಕೆ ನಾವು ವ್ಯವಹಾರದ ಹಣಕಾಸು ಅಂತ ಕರಿತೀವಿ. ನೆಕ್ಸ್ಟ್, ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನ ನೀಡ್ತಾ ಇರುವಾಗ ಅದರ ಆನ್ಸರ್ ಏನಾಗ್ತದೆ? ಸೋಡಿ ನೀಡುವುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್ ಬರೋಣ. ಈಗ ಮ್ಯಾಚ್ ದಿ ಫಾಲೋವಿಂಗ್ಗೆ ಬಂದಾಗ ನಂಬರ್ 1 ಬಡ್ಡಿ ದರಗಳು ಅಂತಂದ್ರಿ. ಬಡ್ಡಿ ದರಗಳು ಯಾವುದಕ್ಕೆ ಮ್ಯಾಚ್ ಆಗ್ತದೆ? ಜಸ್ಟ್ ಅ ಮಿನಿಟ್, ಇದನ್ನ ಇನ್ನೊಂದು ಸ್ವಲ್ಪ ಮೇಲ್ಗಡೆ ತಗೋತೀನಿ.
ಓಕೆ. ಬಡ್ಡಿ ದರಗಳು ಅಂತ ಬಂದಾಗ ಈ ಬಡ್ಡಿ ದರಗಳ ಬಗ್ಗೆ ನಾವು ಕಲಿಯೋದು ವಿಶೇಷವಾಗಿ ಎಕನಾಮಿಕ್ಸ್ ನಲ್ಲಿ. ಹಾಗಾಗಿ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಆರ್ಥಿಕ ಪರಿಸರ. ಓಕೆ, ಬಡ್ಡಿ ದರಗಳು ಇವೆಲ್ಲವೂ ಕೂಡ ಬರೋದು ಆದಾಯ, ಬೇಡಿಕೆ, ಪೂರೈಕೆ, ಇವೆಲ್ಲ ಎಕನಾಮಿಕ್ಸ್. ಓಕೆ, ಹಾಗಾಗಿ ಆರ್ಥಿಕ ಪರಿಸರ. ಉತ್ತರದಾಯಿತ್ವ ಅಂತಿಮ ಫಲಿತಾಂಶಕ್ಕೆ ಉತ್ತರವನ್ನ ಹೇಳುವುದು. ಇಲ್ಲೇ ನಿಮಗೆ ಹಿಂಟ್ ಕೊಡ್ತಾ ಇದ್ದ ನಾವು ಉತ್ತರ, ಇಲ್ಲಿಯೂ ಕೂಡ ಉತ್ತರ ಹಿಂಟ್ ಅನ್ನು ಕೊಡ್ತಾ ಇದ್ದಾರೆ. ನೇಮಕಾತಿ ಅನ್ನೋದು ಒಂದು ಸಿಬ್ಬಂದಿ ನಿರ್ವಹಣೆಯ ಒಂದು ಭಾಗ, ಎರಡನೇ ಹಂತ ಇದು. ಓಕೆ, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಇವು ನಿರ್ವಹಣೆಯ ಅವಳಿ ಕಾರ್ಯ. ನಿರ್ವಹಣೆಯಲ್ಲಿ 5 ಕಾರ್ಯ: ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ. ಸೊ ಇವೆರಡೂ ಕೂಡ ನಿರ್ವಹಣೆ ಅವಳಿ ಕಾರ್ಯ ಆಗಿರ್ತದೆ. ಸ್ಥಳ ಅನ್ನೋದು ಏನಪ್ಪಾ ಅಂದ್ರೆ ಮಾರಾಟ ಪ್ರಕ್ರಿಯೆ ಮಿಶ್ರಣ. ಮಾರಾಟ ಪ್ರಕ್ರಿಯೆ ಮಿಶ್ರಣದಲ್ಲಿ 4 ಸ್ಥಳ, ಉತ್ಪನ್ನ, ಮಾರಾಟ ಪ್ರವರ್ತನೆ ಅಂತ ಕರಿತೀವಿ, ಅಂದ್ರೆ 4 P's ಅಂತ ಕರಿತೀವಿ: ಪ್ರೊಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್. ಪ್ರವರ್ತನೆ, ಸ್ಥಳ, ಬೆಲೆ ಮತ್ತು ಉತ್ಪನ್ನ. ಸೊ ಸ್ಥಳವು ಕೂಡ ಮಾರಾಟ ಪ್ರಕ್ರಿಯೆ ಮಿಶ್ರಣದ ಒಂದು ಮೂಲ ಅಂಶ. ಇದು ಏನಪ್ಪಾ ಅಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್. ಇನ್ನು ಇಲ್ಲಿ ಒಂದು ವರ್ಡ್ಗೆ ಹೋಗೋದಾದ್ರೆ ಉನ್ನತ ಹಂತದ ಉದಾಹರಣೆ. ಉನ್ನತದ ಟಾಪ್ ಲೆವೆಲ್ ಯಾರು ಬರ್ತಾರೆ? ಟಾಪ್ ಲೆವೆಲ್ದಾಗ ಯಾರು ಬರ್ತಾರಪ್ಪ ಅಂದ್ರೆ ಈ ಚೇರ್ಮನ್ರು, ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇವರೆಲ್ಲ. ವರ್ಗಾವಣೆ ಅಂದ್ರೆ ಏನು? ಅಧಿಕಾರ ಮತ್ತು ಜವಾಬ್ದಾರಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲದೆ ಒಂದು ಇಲಾಖೆಯಿಂದ ಮತ್ತೊಂದು ಇಲಾಖೆಗೆ ವರ್ಗಾವಣೆ ಮಾಡುವುದು. ಅಬ್ರಹಾಂ ಮ್ಯಾಸ್ಲೋರ್ ಅವರು ಕೊಟ್ಟಿರುವಂತಹ ವರ್ಗ ಶ್ರೇಣಿ ಸಿದ್ಧಾಂತಕ್ಕೆ ಹೆಸರು ಕೇಳ್ತಾ ಇದ್ದಾರೆ. ಅದು ಪ್ರೇರೇಪಣಾ ಅಗತ್ಯತೆಗಳ ವರ್ಗ ಶ್ರೇಣಿ ಸಿದ್ಧಾಂತ ಅಂತ ಕರಿತೀವಿ. ಈಗ 15ನೇ ಕ್ವಶನ್. ಇಲ್ಲೂ ಕೂಡ ಒಂದು ನೋಡ್ತಾ ಇದೀವಿ. ಒಂದು ಮಲ್ಟಿಪಲ್ ಚಾಯ್ಸ್ ನಲ್ಲಿ ಹಾಟ್ಸ್ ಕ್ವಶನ್ ಇತ್ತು. ಈಗ ಇದರೊಳಗೆ ಕೂಡ ಒಂದು ಹಾಟ್ಸ್ ಕ್ವಶನ್ ಅದ. ಅಲ್ಲಿ ಒನ್ ವರ್ಡ್ ನಲ್ಲಿ ಸನ್ರೈಸ್ ಲಿಮಿಟೆಡ್ ಹಳೆಯ ಯಂತ್ರ. ಓಕೆ, ಹಳೆಯ ಯಂತ್ರವನ್ನ ಹೆಚ್ಚಿನ ಉತ್ಪಾದನಾ ಸಾಮರ್ಥ್ಯ ಹೊಂದಿರುವ ಆಧುನಿಕ ಯಂತ್ರದಿಂದ ಬದಲಾಯಿಸಲು, ಅಂದ್ರೆ ಯಂತ್ರವನ್ನ ಬದಲಾಯಿಸ್ತಾ ಇದ್ದಾರೆ. ಒಂದು ತೀರ್ಮಾನ ತೆಗೆದುಕೊಳ್ತಾ ಇದೆ. ಇಂತಹ ತೀರ್ಮಾನ ತೀರ್ಮಾನಗಳಲ್ಲಿ 3: ಹೂಡಿಕೆಯ ತೀರ್ಮಾನ, ಆಮೇಲೆ ಹಣಕಾಸು ಒದಗಿಸುವ ನಿರ್ಣಯ, ಹೂಡಿಕೆಯ ನಿರ್ಣಯ, ಲಾಭಾಂಶ ನಿರ್ಣಯ. ಇದು ಎಲ್ಲಿ ಬರ್ತದೆ? ಈಗ ಹೂಡಿಕೆಯ ನಿರ್ಣಯ. ಯಾಕಂದ್ರೆ ಬಂಡವಾಳದಲ್ಲಿ ಹಣವನ್ನ ಹೂಡ್ತಾ ಇದ್ದಾರೆ. ಹೂಡಿಕೆಯಲ್ಲಿ ಮತ್ತೆ 2 ಬರ್ತಾ ಅಲ್ಪಾವಧಿ, ದೀರ್ಘಾವಧಿ. ಇದಕ್ಕೆ ನಾವೇಂತ ಕರಿತೀವಿ? ದೀರ್ಘಾವಧಿ ಹೂಡಿಕೆಯ ನಿರ್ಣಯ ಅಥವಾ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕೂಡ ನೀವು ಕರಿಬಹುದು. ಗ್ರಾಹಕ ಎಂದರೆ ಯಾರು? ವಸ್ತುಗಳನ್ನ, ಅದರ ಬೆಲೆಯನ್ನ ನೀಡಿ ವಸ್ತುಗಳನ್ನ ಖರೀದಿ ಮಾಡುವಂತ ಒಬ್ಬ ಗ್ರಾಹಕನಿಗೆ, ಒಬ್ಬ ವ್ಯಕ್ತಿ ಗ್ರಾಹಕ ಅಂತ ಕರಿತೀವಿ. ಓಕೆ, ಸೊ ಇದು 20 ಕ್ವಶನ್ಸ್ ಫ್ರಮ್ ಮಾಡೆಲ್ ಕ್ವಶನ್ ಪೇಪರ್ 1. ಈಗ ನಾವೇನ್ ಮಾಡೋಣಪ್ಪ ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ 2ಗೆ ಹೋಗ್ತೀನಿ. ಓಕೆ, ಸೊ ಇಲ್ಲಿದೆ ಮಾಡೆಲ್ ಕ್ವಶನ್ ಪೇಪರ್ 2. ಮಾಡೆಲ್ ಕ್ವಶನ್ ಪೇಪರ್ 2 ನಲ್ಲಿ ಬರುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಅಂದ್ರೆ ಈ ಸ್ಟಾರ್ಟಿಂಗ್ ಸೆಕ್ಷನ್ ಕ್ವಶನ್ಸ್ಗಳನ್ನ ನೋಡ್ಕೊಂತ ಹೋಗೋಣ. ಇಷ್ಟು ಕ್ವಶನ್ ಏನ್ ಮಾಡತ್ತೀನಿ, ಇಷ್ಟು ಮಾಡ್ಕೊಂಡು ಹೋದ್ರು 100% 15+ ಮಾರ್ಕ್ಸ್ ಕವರ್ ಆಗಿ ಆಗ್ತದ. ಈ ಕೆಳಗಿನ ಯಾವುದು ನಿರ್ವಹಣೆಯ ಉದ್ದೇಶ, ಯಾವುದು ಸಂಘಟನಾತ್ಮಕ ಉದ್ದೇಶ, ಅಸ್ತಿತ್ವ, ಲಾಭ, ಬೆಳವಣಿಗೆ, ಇವು 3 ಸಂಘಟನಾತ್ಮಕ ಉದ್ದೇಶ. ಅದರೊಳಗಡೆ ಲಾಭ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಲಾಭ. ನಿರ್ವಹಣೆಯ ತತ್ವಗಳನ್ನು ಹೇಗೆ ರಚಿಸಲಾಗಿದೆ? ಬಹಳ ಹಳೆ ಕ್ವಶನ್ ಇದು. ವ್ಯವಸ್ಥಾಪಕರ ಅನುಭವಗಳಿಂದ ರಚನೆ ಮಾಡಿರುವಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದು ಯೋಜಿಸುವಿಕೆ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು. ನಾಳೆ ಯೋಜಿಸುವಿಕೆ ಅಂದರೆ ಏನು ಅಂತ ಕೇಳಿದಾಗ ಕೂಡ ಈ ಆನ್ಸರ್ ಅನ್ನು ಕೊಡಬಹುದು. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಯಾಗಿ ಅಥವಾ ಮುಂಚಿತವಾಗಿ ನಿರ್ಧರಿಸುವುದು. ಜನರು, ಕೆಲಸ, ಸಂಪನ್ಮೂಲ, ಆಮೇಲೆ ಈ ನಡುವಿನ ಸಂಬಂಧವನ್ನ ನಾವು ಸಂಘಟನೆಯ ರಚನೆ ಅಂತ ಕರಿತೀವಿ. ಸಂಘಟನಾತ್ಮಕ ರಚನೆ. ಟೂತ್ಪೇಸ್ಟ್ ವೆರಿ ಸಿಂಪಲ್, ದೀರ್ಘ ಬಾಳಿಕೆ ಬಾರದ, ಅಂದ್ರೆ 1 ವಾರ, 15 ದಿನ, 1 ತಿಂಗಳ ಅಂತ ಮತ್ತೆ ವಾಪಸ್ ಅದನ್ನ ಯೂಸ್ ಮಾಡ್ತೀವಿ, ಮತ್ತೆ ಬೇರೆ ಏನೋ ತಗೊಂಡ್ಬರ್ತೀವಿ. ಸೊ ಹಾಗಾಗಿ ಅದು ದೀರ್ಘ ಬಾಳಿಕೆಗೆ ಬರದೇ ಇರುವಂತ ಒಂದು ಉತ್ಪನ್ನ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಬರೋಣ. ವೆರಿ ಸಿಂಪಲ್. ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ FW ಟೇಲರ್ ಅವರು. ಹೆನ್ರಿ ಫ್ಯೂಲ್ ರವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹ. ಕನ್ಫ್ಯೂಸ್ ಆಗಬೇಡ್ರಿ. ಡ್ಯಾಶ್ ನಿರೀಕ್ಷಿತ ಫಲಿತಾಂಶಗಳ ಅಂಕಿಅಂಶ ಅಂತ ಕೊಟ್ಟಾಗ ಅದು ಬಜೆಟ್ ಆಗಿರ್ತದೆ, ಅಂದ್ರೆ ಮುಂಗಡ ಪತ್ರ. ನೌಕರಿಗೆ ವೇತನ ಅಥವಾ ಸಂಬಳಕ್ಕಿಂತ ಹೆಚ್ಚುವರಿಯಾಗಿ ಕೊಡ್ತಾ ಇದ್ದಾರೆ. ಹೆಚ್ಚುವರಿ ಅನ್ನೋದು ಬೋನಸ್. ಎಕ್ಸ್ಟ್ರಾ ಏನ್ ಕೊಡ್ತೀವಿ, ದಟ್ ಇಸ್ ಕಾಲ್ಡ್ ಅಸ್ ಬೋನಸ್. ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ ಪತ್ರ ನಿರ್ಣಯ ಎಂದು ಡ್ಯಾಶ್ ಹೂಡಿಕೆ ನಿರ್ಣಯವನ್ನು ಬಂಡವಾಳ ಮುಂಗಡ. ಇದೇ ಈಗ ಜಸ್ಟ್ ಲಾಸ್ಟ್ ಕ್ವಶನ್ ಪೇಪರ್ ಹೇಳಬೇಕಾದ್ರೆ ಹೇಳಿದ್ವಿ, ಸನ್ರೈಸರ್ಸ್ ಲಿಮಿಟೆಡ್ ಅಂತಲ್ಲಿ ಏನಿತ್ತಲ್ಲ. ಸೊ ಹೂಡಿಕೆ ನಿರ್ಣಯದಲ್ಲಿ ಮತ್ತೆರಡು, ಅಲ್ಪಾವಧಿ, ದೀರ್ಘಾವಧಿ ಹೂಡಿಕೆ ನಿರ್ಣಯಕ್ಕೆ ಬಂಡವಾಳ ಮುಂಗಡ ಪತ್ರ ನಿರ್ಣಯ ಅಂತ ಕೂಡ ಕರಿತೀವಿ ಅಂತೇಳಿ ಜಸ್ಟ್ ಇದೆ. ಈಗ ನಾನು ಮಾಡಲ್ ಕ್ವಶನ್ ಪೇಪರ್ 1 ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ವಿ. ಹಾಗಾಗಿ ಇಲ್ಲಿ ಐತಿ ನೋಡ್ರಿ, ದೀರ್ಘಾವಧಿಯ ಹೂಡಿಕೆಯನ್ನು ನಾವು ಬಂಡವಾಳ ಮುಂಗಡ ಪತ್ರ ಅಂತ ಕೂಡ ಕರಿತೀವಿ.
ಆಮೇಲೆ ಉತ್ಪನ್ನದ ಅತಿ ನಿಕಟ ರಕ್ಷಕ ಯಾವುದಪ್ಪ ಅಂದ್ರೆ ಸಂವೇಷ್ಟಿ. ಸಂವೇಷ್ಟಿಗೆ ನಾವು ಅತಿ ನಿಕಟ ರಕ್ಷಕ ಅಂತ ಕರಿತೀವಿ. ಕಮಿಂಗ್ ಟು ಮ್ಯಾಚ್ ದಿ ಫಾಲೋವಿಂಗ್, ಕುಟುಂಬದ ಸಂಯೋಜನೆ. ಕುಟುಂಬದ ಸಂಯೋಜನೆ ಅನ್ನೋದು ಬರೋದು, ಯಾರೋ ಮಾರ್ಕ್ ತಗೋತೀನಿ ಇಲ್ಲಿ, ಕುಟುಂಬದ ಸಂಯೋಜನೆ ಅನ್ನೋದು ಸಾಮಾಜಿಕ ಪರಿಸರದಲ್ಲಿ ಬರುವಂಥದ್ದು. ಓಕೆ, ಅಧಿಕಾರ ಪ್ರತಿನಿಯೋಜನೆಯ ಲಾಭಾಂಶ ಮೂಲಾಂಶ. ಪ್ರತಿನಿಯೋಜನೆಯಲ್ಲಿ 3 ಮೂಲಾಂಶ: ಅಧಿಕಾರ, ಜವಾಬ್ದಾರಿ ಮತ್ತು ಉತ್ತರದಾಯಿತ್ವ. ಹಾಗಾಗಿ ಇದೊಂದು ಬರ್ತದೆ. ಕಾರ್ಯ ಆವರ್ತನ ಅನ್ನೋದು ಕಾರ್ಯನಿರತ ತರಬೇತಿನೋ ಅಥವಾ ಕಾರ್ಯನಿರತ ತರಬೇತಿಯ ವಿಧಾನ. ಎಸ್, ಬಿಕಾಸ್ ಕೆಲಸ ಮಾಡ್ಕೊಂತಾನೆ ಅವರನ್ನ ಶಿಫ್ಟ್ ಮಾಡ್ತಾರೆ. ಕಾರ್ಯನಿರತ ಅಂದ್ರೆ ಕೆಲಸ ಮಾಡ್ಕೊಂತಾನೆ ತರಬೇತಿಯನ್ನು ಕೊಡೋದು, ಕಾರ್ಯತರ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ನಿಯಂತ್ರಿಸುವಿಕೆಯ ಮಿತಿ ವೆಚ್ಚದಾಯಕ ಕಾರ್ಯ. ನಿಯಂತ್ರಣ ಅನ್ನೋದು ತುಂಬಾ ವೆಚ್ಚ ಖರ್ಚಾಗ್ತದೆ, ಹಾಗಾಗಿ ಅದು ವೆಚ್ಚದಾಯಕ ಕಾರ್ಯ. ಪ್ರಚಾರ ಸಾರ್ವಜನಿಕ ಸಂಬಂಧಗಳ ಪಾತ್ರ ಅಂತ ಕರಿತೀವಿ. ಸೊ ರಾಜಕೀಯ ಪರಿಸರ ಇದು ಯಾವುದಕ್ಕೂ ಮ್ಯಾಚ್ ಆಗದೇ ಇರುವಂತ ಒಂದು ಪಾಯಿಂಟ್. ಓಕೆ, ಸೊ ಇಷ್ಟು ಇವೆಲ್ಲ. ಆಮೇಲೆ ಇಲ್ಲಿ 1 ಮಾರ್ಕ್ಸ್ ಕ್ಯಾಟಗರಿಗೆ ಬಂದರೆ ದಕ್ಷತೆ, ಕಡಿಮೆ ಸಮಯ, ಕಡಿಮೆ ವೆಚ್ಚ, ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚಿನ ಪ್ರಮಾಣದ ಉತ್ಪಾದನೆಯನ್ನ, ಹೆಚ್ಚಿನ ಪ್ರಮಾಣದ ಔಟ್ಪುಟ್ ಅನ್ನು ನೀಡುವಂಥದ್ದಕ್ಕೆ ದಕ್ಷತೆ ಅಂತ ಕರಿತೀವಿ. ಉದ್ಯೋಗಗಳ ಆಯ್ಕೆಯಲ್ಲಿ ಬಳಸಲಾಗುವ ಒಂದು ಪರೀಕ್ಷೆ ಆಸಕ್ತಿ, ವ್ಯಕ್ತಿತ್ವ, ಬುದ್ಧಿವಂತಿಕೆ, ಈ ರೀತಿ ಹಲವಾರು ಪರೀಕ್ಷೆ, 5 ಪರೀಕ್ಷೆಗಳು ಯಾವ್ದಾದ್ರು ಒಂದನ್ನು ಬರೀಬೇಕು. ಜಸ್ಟ್ ಬರೆಯುವುದಿಲ್ಲ, ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ನಿರ್ದೇಶನ ಒಂದು ಮೂಲಾಂಶ. ನಿರ್ದೇಶಿಸುವಿಕೆಯಲ್ಲಿ 4 ಬರ್ತಾವ್ರಿ: ಮೇಲ್ವಿಚಾರಣೆ, ಪ್ರೇರೇಪಣೆ, ಸಂವಹನ, ಆಮೇಲೆ ನಾಯಕತ್ವ. 4ರ ಯಾವ್ದಾರು ಒಂದು ಬರೀಬೇಕು. ಇಲ್ಲಿ ನೋಡ್ರಿ, ಲಾಸ್ಟ್ ಕ್ವಶನ್ ಪೇಪರ್ದಾಗೂ 15ನೇ ಕ್ವಶನ್ ಪೇಪರ್ ಹಾಟ್ಸ್ ಇತ್ತು, ಇಲ್ಲಿ ಕೂಡ 15ನೇ ಕ್ವಶನ್ ಪೇಪರ್ ಹಾಟ್ಸ್ ಅದ. ತೇಜಸ್ ಕಂಪನಿಯ ಮುಖ್ಯ ಹಣಕಾಸಿನ ಅಧಿಕಾರಿ ಬಂಡವಾಳ ಸಂಗ್ರಹಿಸಲು ಸಾರ್ವಜನಿಕರಿಗೆ ಸಾಮಾನ್ಯ ಷೇರುಗಳನ್ನು ನೀಡ್ತಾ ಇದ್ದಾರೆ. ಹಣಕಾಸನ್ನ, ಕಂಪನಿಗೆ ಹಣ ಬೇಕಾಗ್ಯದ, ಹಣ ಬೇಕು ಅನ್ನೋ ಸಲ ಅವ್ರು ಏನ್ ಮಾಡ್ತಾರೆ, ಷೇರುಗಳನ್ನು ನೀಡಿ ಹಣವನ್ನ ಸಂಗ್ರಹಿಸ್ತಾ ಇದ್ದಾರೆ. ಸೊ ಇದು ಯಾವ ನಿರ್ಣಯ? ಹೂಡಿಕೆ ನಿರ್ಣಯ, ಹಣಕಾಸು ಒದಗಿಸುವ ನಿರ್ಣಯ, ಲಾಭಾಂಶ. ಇಲ್ಲಿ ಹೂಡಿಕೆ ಮಾಡ್ತಾ ಇಲ್ಲ, ಲಾಭಾಂಶ ವಿತರಣೆ ಮಾಡ್ತಾ ಇಲ್ಲ, ಹಣಕಾಸನ್ನ ಪಡೆದುಕೊಳ್ಳೋ ಸಲುವಾಗಿ ಅವರು ಷೇರುಗಳನ್ನ ಮಾರ್ತಾ ಇದ್ದಾರೆ. ಹಾಗಾಗಿ ಇದು ಹಣಕಾಸು ಒದಗಿಸುವ ನಿರ್ಣಯದಲ್ಲಿ ಬರ್ತದೆ. ಬಳಕೆದಾರರ ರಕ್ಷಣೆ ಕಾಯ್ದೆ ಅಡಿ ಇರುವ ಯಾವ್ದಾದ್ರು ಒಂದು ಪರಿಹಾರ ಸಂಸ್ಥೆ. 3 ಬರ್ತಾವ್ರಿ: ಒಂದು ಜಿಲ್ಲಾ ಆಯೋಗ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ ಅಥವಾ ಕೇಂದ್ರ ಆಯೋಗ ಅಂತ ಕರಿತೀವಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬೇಕು. ಓಕೆ, ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2 ಆಗಿರ್ತದೆ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ಗೆ ಹೋಗುವ. ಸೊ ಮಾಡೆಲ್ ಕ್ವಶನ್ ಪೇಪರ್ 3ನಲ್ಲಿ ಏನೇನು ಬರ್ತದ ಅಂತ ನೋಡೋದಾದ್ರೆ, ಎಸ್, ಇಲ್ಲಿ ಮುಖಾಂತರ ಇರ್ಬೋದು, ಈ ಕೆಳಗಿನ ಯಾವುದು ಕಾರ್ಯವನ್ನು ಸರಿಯಾಗಿ ಮತ್ತು ಕನಿಷ್ಠ ವೆಚ್ಚದೊಂದಿಗೆ ಮಾಡುವುದು. ಇದೇ ಹೇಳಿ ನೋಡ್ರಿ, ದಕ್ಷತೆ ಎಂದರೆ ಏನು ಅಂತ ಕೇಳಿದ್ರಲ್ಲ, ಸೇಮ್ ಅದರ ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ಅವರು. ನೆಕ್ಸ್ಟ್, ಯಾವ ನಿರ್ವಹಣೆ ತತ್ವವು ನಾನು ಎಂಬುದರ ಬದಲಿಗೆ, ವೆರಿ ಇಂಪಾರ್ಟೆಂಟ್ ಲೈನ್ಸ್, ನಾನು ಎಂಬುದರ ಬದಲಿಗೆ ನಾವು ಎಂದು ಸಂಬೋಧಿಸುವುದು. ಅದಕ್ಕೆ ನಾವು ಸಂಘ ಭಾವನೆ, ನಾವೆಲ್ಲ ನಾವು ಟೀಮ್ ಆಗಿ ಕೆಲಸ ಮಾಡಬೇಕು, ನಾನು ಅಂತ ಶಬ್ದವನ್ನ ಬಳಸಬಾರದು ಅಂತ ಹೇಳ್ತಾರೆ. ಸ್ಥಾಯಿ ಯೋಜನೆ ಡ್ಯಾಶ್ ಅನ್ನು ಒಳಗೊಂಡಿದೆ. ಸ್ಥಾಯಿ ಯೋಜನೆಯಲ್ಲಿ ಬರೋದು ನಿಯಮ ಅನ್ನೋದು ಸ್ಥಾಯಿ, ಅದರ ನಿರಂತರ. ಕಾರ್ಯಕ್ರಮ, ಕಾರ್ಯಯೋಜನೆ ಮತ್ತು ಮುಂಗಡ ಪತ್ರ ಕೇವಲ ಒಂದೇ ಬಾರಿ. ಸೊ ಹಾಗಾಗಿ ಇವು ಮೂರು ಯಾವಪ್ಪ ಅಂದ್ರೆ, ಇವು 3 ಏಕ ಬಳಕೆ ಯೋಜನೆ ಅಂತ ಕರಿತೀವಿ. ಆಮೇಲೆ ನಿಯಮ ಅನ್ನೋದು ಸ್ಥಾಯಿ ಯೋಜನೆಯಲ್ಲಿ ಬರುವಂಥದ್ದು. ಇನ್ನು ಕ್ವಶನ್ ನಂಬರ್ 4ಗೆ ಹೋಗುವ. ಸಂಘಟಿಸುವಿಕೆ ಯಾವ ಹಂತ, ಯಾವ ಕಾರ್ಯವನ್ನು ಯಾರು ಮಾಡಬೇಕು? ಯಾವ ಕಾರ್ಯವನ್ನು ಯಾರು ಮಾಡಬೇಕು? ವೆರಿ ಸಿಂಪಲ್, ಕರ್ತವ್ಯಗಳ ನಿಯೋಜನೆ ಅಂತ ಕರಿತೀವಿ. ಕರ್ತವ್ಯಗಳನ್ನು ನಿಯೋಜಿಸಬೇಕಾದ್ರೆ, ಡ್ಯೂಟೀಸ್ಗಳನ್ನು ಕೊಡಬೇಕಾದ್ರೆ, ನೀನ್ ಕೆಲಸ ಇದಪ್ಪ, ನಿಂದ ಕೆಲಸ ಇದು ಅಂತೇಳಿ ಅವ್ರು ಕೊಡ್ತೀವಿ ನಾವು. ಹಾಗಾಗಿ ಆನ್ಸರ್ ಬಿ. ಆಭರಣವು ಡ್ಯಾಶಕ್ಕೆ ಉದಾಹರಣೆ. ದೀರ್ಘ ಬಾಳಿಕೆ ಬಾರದ, ನೋ, ಯಾಕಂದ್ರೆ ಅದು ದೀರ್ಘ ಬಾಳಿಕೆ ಬರುವ ಉತ್ಪನ್ನ. ಅನುಕೂಲ, ನೋ, ಬಿಕಾಸ್ ಅನುಕೂಲ ಉತ್ಪನ್ನ ಅಂದ್ರೆ ಬಹಳ ಈಸಿಯಾಗಿ ಸಿಕ್ಬಿಡುವಂಥದ್ದು, ಬಹಳ ಸಮಯ ಜಾಸ್ತಿ ವೆಚ್ಚ ಮಾಡುವಂತ ಅವಶ್ಯಕತೆ ಇಲ್ಲ. ವಿಶಿಷ್ಟ, ಇಲ್ಲ, ಆಭರಣ ವಿಶಿಷ್ಟ ಆಗಂಗಿಲ್ಲ, ಆಭರಣ ಸರ್ವೇ ಸಾಮಾನ್ಯವಾಗಿ ಸಿಗ್ತದೆ. ಹಾಗಾಗಿ ಅದು ಖರೀದಿ ಪ್ರಧಾನ ಉತ್ಪನ್ನ ಆಗ್ತದೆ. ಸೊ ಖರೀದಿ ಪ್ರಧಾನ ಅಂದ್ರೆ ಇದರ ಅರ್ಥ, ಮೀನಿಂಗ್ ಏನಾಗ್ತದೆ ಈಗ? ಖರೀದಿ ಪ್ರಧಾನ ಅಂದ್ರೆ ಹೆಚ್ಚಿನ ಸಮಯವನ್ನ ತೆಗೆದುಕೊಂಡು ಅದರ ಮೌಲ್ಯ ಹೆಚ್ಚಿರ್ತದೆ, ಬೇರೆ ಅಂಗಡಿಗಳಿಗೆ ನಾವು ಅದನ್ನ ಹೋಲಿಕೆ ಮಾಡಿ ಆನಂತರ ಖರೀದಿ ಮಾಡುವಂತ ವಸ್ತುಗಳಿಗೆ ಖರೀದಿ ಪ್ರಧಾನ ಅಂತ ಕರಿತೀವಿ. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. ಗ್ಯಾಂಗ್ ಪ್ಲಾಂಕ್ ಅನ್ನ ನಾವು ತುರ್ತು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ. ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಇದೀಗ ನಾವು ಜಸ್ಟ್ ನೋಡ್ಕೊಂಡ್ ಬಂದಿದ್ದೀವಿ. ಯೋಜಿಸುವಿಕೆ ಫಸ್ಟ್ ಮಾಡೋ ಕ್ವಶನ್ ಬರ್ದಾಗಿತ್ತು ನೋಡ್ರಿ, ಇಲ್ಲೇ ರಿಪೀಟ್ ಆಗಿ ಸ್ಟಾರ್ಟ್ ಅದು. ಇನ್ 100% ನಿಮ್ಮ ಆನ್ಯುವಲ್ ಎಕ್ಸಾಮ್, ಪ್ರಿಪರೇಟರಿ ಎಕ್ಸಾಮ್ದಾಗಲೂ ರಿಪೀಟ್ ಆಗಿ ಆಗ್ತಾವ. ಅಗೇನ್ ರಿಪೀಟ್ ಆಗ್ತಾ ಅಂತ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ದಾಗನ ಬರ್ಬೇಕಂತ ಇಲ್ಲ. ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿದ್ದು ಮ್ಯಾಚ್ ದಿ ಫಾಲೋಯಿಂಗ್ ದಾಗ ಬರ್ಬೋದು, ಮ್ಯಾಚ್ ದಿ ಫಾಲೋಯಿಂಗ್ ಆಗಿದ್ದು ಫಿಲ್ ಇನ್ ದ ಬ್ಲಾಂಕ್ಸ್ ವೈಸ್ ವರ್ಷ ಆ ಕಡೆ ಈ ಕಡೆ ಆಗ್ಬಹುದು. ಆಮೇಲೆ ನಿರ್ದೇಶನ ಒಂದು ಮೂಲಾಂಶ. ಅಗೇನ್ ನಿರ್ದೇಶನ ಒಂದು ಮೂಲಾಂಶ ಲಾಸ್ಟ್ ಮಾಡಲ್ ಕ್ವಶನ್ ಪೇಪರ್, 2ನೇ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ 1 ವರ್ಡ್ ಆನ್ಸರ್ ದಾಗ ಬಂದಿತ್ತು. ಸೊ ಹಾಗಾಗಿ ಮೇಲ್ವಿಚಾರಣೆ ಇಸ್ ದಿ ಆನ್ಸರ್. ಡ್ಯಾಶ್ ಅಂದ್ರೆ ಮಾಲೀಕರ ನಿಧಿ. ಬಂಡವಾಳ ರಚನೆ ಅನ್ನೋದು ಮಾಲೀಕರ ಪ್ಲಸ್ ಎರವಲು ನಿಧಿ, ಎರಡುಗಳ ಮಿಶ್ರಣ. ಪ್ರಚಾರ ಅನ್ನೋದು ವೈಯಕ್ತಿಕವಲ್ಲದ
ಸಂವಹನ. ಇಲ್ಲೇ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ. 3ನೇ ಮಾಡಲ್ ಕ್ವಶನ್, ಜಸ್ಟ್ 2 ಕ್ವಶನ್ ಪೇಪರ್ ಮಾಡ್ಕೊಂಡು ಬಂದ್ವಿ. 3ನೇ ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಎಷ್ಟೋ ಕ್ವಶನ್ಸ್ಗಳು ರಿಪೀಟ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಇಲ್ಲಿ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯರಿಗೆ ಹೋಗೋಣ. ಉಪಭೋಗದ ಹವ್ಯಾಸಗಳು, ಅಗೇನ್ ವೆರಿ ಸಿಂಪಲ್, ಸಾಮಾಜಿಕ ಪರಿಸರದಲ್ಲಿ ಬರುವಂಥದ್ದು. ಹವ್ಯಾಸ, ಜನರ ಹ್ಯಾಬಿಟ್ಸ್ ಅಂತ ಕರಿತೀವಿ. ಜನರು, ಮಹಿಳೆಯರು ಇವೆಲ್ಲ ಬರೋದು ಸಾಮಾಜಿಕ ಪರಿಸರದಲ್ಲಿ. ಪ್ರತಿನಿಯೋಜನೆಯ ಮೂಲಾಂಶ ಉತ್ತರದಾಯಿತ್ವ. ಇದು ಕೂಡ ಆಲ್ರೆಡಿ ರಿಪೀಟ್ ಆಗಿರುವಂಥ ಕ್ವಶನ್. ಉತ್ತರದಾಯಿತ್ವ, ಆಮೇಲೆ ಅಧಿಕಾರ, ಜವಾಬ್ದಾರಿ, ಪ್ರತಿನಿಯೋಜನೆ, ಮೂಲಾಂಶ. ಲಾಸ್ಟ್ ಕ್ವಶನ್ ಬರ್ತದೆ ಇತ್ರಿ. ಕಾರ್ಯೇತರ ತರಬೇತಿ, ಹಾಗೆ ಇದೇ ಕಾರ್ಯನಿರತ ಇತ್ತು, ಈಗ ಕಾರ್ಯೇತರ. ಅಲ್ಲಿ ಕಾರ್ಯ ಆವರ್ತನದು ಕಾರ್ಯನಿರತ ಅಂತ ಮಾರ್ಕ್ ಮಾಡಿದ್ವಿ. ಸೊ ಹಾಗಾಗಿ ಕಾರ್ಯೇತರದಾಗ ಬರಂಗಿಲ್ಲ. ಕಾರ್ಯೇತರ ಅಂದಾಗ ಅವಾಗ ಚಲನಚಿತ್ರಗಳು ಬರ್ತದೆ. ನಿಯಂತ್ರಿಸುವಿಕೆ, ನಿರ್ವಹಣೆ ಒಂದು ಕಾರ್ಯ, ಅವಳಿ ಕಾರ್ಯ ಅಂತ ನೋಡಿದ್ವಿ. ನಿರ್ವಹಣೆ ಒಂದು ಕಾರ್ಯ ನೋಡಿದ್ವಿ, ಅಗೇನ್ ರಿಪೀಟ್ ಆಯ್ತು. ಲಕ್ಕಿ ಡ್ರಾ ಅನ್ನೋದು ಮಾರಾಟ ಪ್ರವರ್ತನೆಯ ಚಟುವಟಿಕೆಯಲ್ಲಿ ಬರುವಂಥದ್ದು. ಸೊ ಮ್ಯಾಚ್ ಆಗದೇ ಇರುವಂತಹ ಪಾಯಿಂಟ್ ಯಾವುದಪ್ಪ ಅಂದ್ರೆ ಕಾರ್ಯ ಆವರ್ತನ ಯಾವುದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಇನ್ನು ಒಂದು ವರ್ಡ್ಗೆ ಬಂದ್ರೆ ನಿರ್ವಹಣೆ ಯಾವುದಾದ್ರೂ ಒಂದು ಸಾಮಾಜಿಕ ಉದ್ದೇಶವನ್ನು ತಿಳಿಸಿ ಉದ್ಯೋಗಿಗಳಿಗೆ ಬೋನಸ್ ಕೊಡುವುದು ಅಥವಾ ಉದ್ಯೋಗಿಗಳ ಮಕ್ಕಳ ಶಾಲಾ ಶಿಕ್ಷಣವನ್ನು ಭರಿಸುವಂಥದ್ದು, ಇವು ಸಾಮಾಜಿಕ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ಮೊದಲನೇ ಹಂತ ಮಾನವ ಅಗತ್ಯತೆಗಳನ್ನು ಅಂದಾಜು ಮಾಡಬೇಕು, ಎಷ್ಟು ಜನ ಬೇಕು ಅಂತ. ಪ್ರೇರಕ ಎಂದರೇನು? ಪ್ರೇರಕ ಅಂದ್ರೆ ಅದೊಂದು ನಾವು ಉತ್ತೇಜನ ಮಾಡುವಂತಹ ಒಂದು ವಸ್ತು ಆಗಿರಬಹುದು, ಒಂದು ಸೇವೆ ಆಗಿರಬಹುದು, ನಮ್ಮ ಮನುಷ್ಯನನ್ನ ಉತ್ತೇಜನ, ಆ ಕಾರ್ಯವನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದೆ. ಭೂಮಿ, ಕಟ್ಟಡ ಮತ್ತು ಯಂತ್ರೋಪಕರಣಗಳ ಖರೀದಿಸಲು ಅಗತ್ಯವಿರುವ ಬಂಡವಾಳ. ಅಗೇನ್ ಬಂಡವಾಳದಲ್ಲಿ 2 ಬಂಡವಾಳ ರೀ, ಒಂದು ಕಾರ್ಯಶೀಲ ಬಂಡವಾಳ, ಮತ್ತೊಂದು ಸ್ಥಿರ ಬಂಡವಾಳ. ಇಲ್ಲಿ ಭೂಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಕಟ್ಟಡ ಇವೆಲ್ಲ ಸ್ಥಿರ ಆಸ್ತಿ, ಹಾಗಾಗಿ ಇದು ಸ್ಥಿರ ಬಂಡವಾಳ ಅಂತ ಕರಿತೀವಿ. ಗ್ರಾಹಕರ ಕುಂದುಕೊರತೆಗಳ ಪರಿಹಾರ, ಗ್ರಾಹಕ ರಕ್ಷಣಾ ಕಾಯ್ದೆಯಲ್ಲಿ ಸ್ಥಾಪಿತವಾದ ಒಂದು ಸಂಸ್ಥೆ. ಇದೇ ಹೇಳಿದ್ವಿ, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಆಯೋಗಗಳು. ಅಗೇನ್ ರಿಪೀಟ್ ಆಗಿರುವಂತ ಪ್ರಶ್ನೆ. 3 ಮಾಡಲ್ ಕ್ವಶನ್ ಪೇಪರ್ಸ್ ಮಾಡಿದ್ದೀನಿ. 3 ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲೇನೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆದವು. ಹಾಗಾಗಿ ನೀವೇನ್ ಮಾಡ್ರಿ, ಇನ್ನೂ 2025 3 ಕ್ವಶನ್ ಪೇಪರ್ಸ್ 100% ರಿಪೀಟ್ ಆಗಿರ್ತದ. ಇಷ್ಟು ಕ್ವಶನ್ಸ್ಗಳನ್ನು ಮಾಡ್ಕೊಂಡು ನೋಡ್ರಿ 100% ಯು ಡೆಫಿನೆಟ್ಲಿ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ 15+ ಮಾರ್ಕ್ಸ್ ಇಲ್ಲಿಂದ ತಗೋಬಹುದು. ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ, ಇಲ್ಲಿ 4-8 ಮಾರ್ಕ್ಸ್ ಮಾಡ್ಕೊರಿ, ಇಲ್ಲಿ 15+ ಮಾಡ್ಕೊರಿ. ಆರಾಮ್ಸೆ ವಿದೌಟ್ ಎನಿ ಪ್ರಾಬ್ಲಮ್ ಜಸ್ಟ್ 2 hours ಸ್ಟಡಿ ಮಾಡಿದ್ರು 40+ ಮಾರ್ಕ್ಸ್ ನಿಮ್ದಾಗ್ತದೆ. ಓಕೆ, ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಧ್ಯವಾದಷ್ಟು ಇದನ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ವಾಟ್ಸಪ್, ಟೆಲಿಗ್ರಾಮ್ ಜಾಯ್ನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತದೆ. ಥ್ಯಾಂಕ್ ಯು.